ಮೇಡಮ್ ಬಿಗ್ ಬಾಸ್ ಶೋ ನೋಡ್ತೀರಾ? ಹಾಂ ಸರ್ ನೋಡ್ತೇವೆ. ಯಾರು ಇಷ್ಟ ಆಗ್ತಾರೆ? ನನಗೆ ಪ್ರತಾಪ್ ಸಂಗೀತ ಇಷ್ಟ. ಡ್ರೋನ್ ಪ್ರತಾಪ್ ಅವರು. ಹಾಂ ಡ್ರೋನ್ ಏನಕ್ಕೆ ರೀ? ಡ್ರೋನ್ ಪ್ರತಾಪ್ ಅಂದರೆ ನೇರವಾಗಿ ಆಟ ಆಡ್ತಾರೆ ಅವರು. ಏನೋ ಔಟ್ಸೈಡ್ ಮುಂಚೆ ಸುಳ್ಳು ಹೇಳಿರ್ಬೋದು, ಆದರೆ ಬಟ್ ಇವಾಗ ಜನಗಳೆಲ್ಲ ನೋಡಿರ್ತಾರೆ, ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾರೆ, ಗೊತ್ತಿರುತ್ತೆ. ಆ್ಯಕ್ಚುಲಿ ಸಂಗೀತ ನೇರವಾಗಿ ಆಟ ಆಡ್ತಾ ಇದ್ದಾರೆ, ಅದಕ್ಕೆ ಅವಳನ್ನ ಯಾರೂ ಇಷ್ಟಪಡ್ತಾ ಇಲ್ಲ. ಡ್ರೋನ್ ಪ್ರತಾಪ್ ಸೈಲೆಂಟ್, ಸಂಗೀತ ಫುಲ್ ವೈಲೆಂಟ್. ಅವಳು ಏನಂದರೆ ಯಾರಾದರೂ ವಿನಯ್ ಅಂದರೆ ತುಂಬ ಸ್ಟ್ರಾಂಗು, ವಿನಯ್ ಆ ಥರ ನಡ್ಕೋಬಾರ್ದು. ಹಂಗಾಗಿ ಸಂಗೀತಂಗೆ ಇಷ್ಟ ಆಗಲ್ಲ. ಸಂಗೀತ ಅವರು ವಿನಯ್ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇಲ್ಲ. ಅವಳು ನೇರವಾಗಿ ಆಟ ಆಡ್ತಾ ಇದ್ದಾಳೆ, ವಿನಯ್ಗೆ ಇಷ್ಟ ಆಗ್ತಾ ಇಲ್ಲ. ಸಂಗೀತ ಅವರು ಕ್ಯಾಮ್ರಾ ಮುಂದೆನೇ ಆಳೋದು ಶುರು ಮಾಡಿದ್ದಾರೆ ಇತ್ತೀಚೆಗಂತ. ಕ್ಯಾಮ್ರಾ ಮುಂದೆ ಅಂದರೆ ಅವಳನ್ನ ಯಾರು ಇಷ್ಟಪಡ್ತಾ ಇಲ್ಲ, ಇನ್ನು ಯಾರಿಗೋಸ್ಕರ ಹೇಳಬೇಕು, ಕ್ಯಾಮ್ರಾ ಮುಂದೆ ಹೇಳ್ಕೊತಾ ಇದ್ದಾರೆ. ಕಾರ್ತಿಕ್ ಅವ್ರು ಗುಡ್ ಫ್ರೆಂಡ್ ಇದ್ರು, ಅವ್ರನ್ನೇ ಬಕೆಟ್ ಅಂತ ಹೇಳಿ ತಳಿಬಿಟ್ರು, ಏನಂತೀರ ಅದಕ್ಕೆ? ಬಕೆಟ್ ಅಂತ ಸ್ಟೇಟ್ಮೆಂಟ್ ಅಂತ ಕೊಟ್ಬಿಟ್ರು ಅವರು, ಅದು ಸರಿನಾ ಅಂತ ಒಬ್ಬ ಗುಡ್ ಫ್ರೆಂಡ್ ಬಗ್ಗೆ? ಇಲ್ಲ ಸರ್, ಅದು ಸರಿಯಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ನಡೆಸ್ತಾರೆ. ಅವ್ರು ನೇರವಾಗಿ ಹೇಳ್ತಾರೆ, ಯಾರಾದರೂ ತಪ್ಪು ಮಾಡ್ತಾ ಇದ್ರೆ ತಿದ್ಕೊಳ್ಳೋಕ್ಕೆ ಅವ್ರ ಮೂಲಕ ಸೂಕ್ಷ್ಮವಾಗಿ ಉತ್ತರ ಕೊಡ್ತಾರೆ. ಹಂಗಾಗಿ ಸುದೀಪ್ ಸರ್ ತುಂಬ ಇಷ್ಟ. ಅದಕ್ಕೋಸ್ಕರ 10 ವರ್ಷದಿಂದ ನಡೆಸ್ತಾ ಇರೋದು ಅವರು. ಇಲ್ಲ ಅಂದರೆ ನಡ್ಸೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಿಮ್ಮ ಪ್ರಕಾರ ಈ ಸಲ ಯಾರು ಗೆಲ್ತಾರಂತೀರ? ಸಂಗೀತ ಪ್ರತಾಪ್ ಲಾಸ್ಟ್ ವಿನ್ನಲ್ಲಿ ಇರ್ತಾರೆ ಅಂತ ನಮ್ಮ ಕಾನ್ಫಿಡೆನ್ಸು. ನಿಮ್ಮ ಓಟ್ ಯಾರಿಗೆ ಪರ್ಟಿಕ್ಯುಲರ್ ಒಬ್ಬರಿಗೆ ಹಾಕ್ಬೇಕು? ನಾನು ಸಂಗೀತಗೆ ಹಾಕೋದು. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಅನಿತಾ. ಸೂಪರ್. ಹಾಂ ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ವಿನಯ್ ಇಷ್ಟ ಆಗ್ತಾರೆ. ವಿನಯ್ ಅವರು ಜಗಳ, ಕೋಪ, ಅಗ್ರೆಸಿವ್ ಅದೆಲ್ಲ ನೋಡೋಕ್ಕಾಗತ್ತೆ ಅನ್ಸ್ಬೋದು, ಆದರೆ ಒಳ್ಳೆ ಇದರಲ್ಲಿ ಆಟ ಆಡ್ತಾರೆ. ಒಂದು ಹೆಣ್ಮಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದಾರಂತ? ಇಲ್ಲ, ಅವರು ಇಂಡಿವಿಜುವಲ್ ಆಗಿ ಆಟ ಆಡ್ತಾ ಇದ್ದಾರೆ. ಯಾರು ಇನ್ಫ್ಲೂಯೆನ್ಸ್ ಏನೂ ಇಲ್ಲ ಅವ್ರಿಗೆ, ಅವರು ಇಂಡಿವಿಜುವಲ್ ಆಗಿ ಆಟ ಆಡ್ತಾ ಇದ್ದಾರೆ. ಸಂಗೀತ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡೇ ಆಟ ಆಡ್ತಾ ಇದಾರೆ. ಅವರು ತುಂಬಾ ಇವಾಗ ಅಗ್ರೆಸಿವ್ ಆಗಿದ್ದಾರೆ. ಅಗ್ರೆಸಿವ್ ಆಕ್ಚುಲಿ ವಿನಯ್ ಅಂತಾರೆ, ಸಂಗೀತ ಅವರೇ ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ. ನಾವು ಲೇಡೀಸ್ ಪರ ಮಾತಾಡ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು, ಆದರೆ ಅವರು ತುಂಬಾ ರಫ್ ಆಗಿ ಆಟ ಆಡ್ತಾ ಇದ್ದಾರೆ. ಇತ್ತೀಚೆಗೆ ಸಂಗೀತ ಅವರು ಕ್ಯಾಮ್ರಾ ಮುಂದೆ ಅಳೋದೇ ಜಾಸ್ತಿ ಆಗ್ತಾ ಇದೆ ಅಂತ. ಅವರು ಸಿಂಪತಿಗೆ ಇಟ್ಟಿಸ್ಕೊಳ್ಳೋಕ್ಕೋಸ್ಕರ ಆ ಥರ ಮಾಡ್ತಾ ಇದ್ದಾರೆ. ಕಾರ್ತಿಕ್ ಅವರು ಪರವಾಗಿಲ್ಲ, ಅವರು ಇವಾಗ ಸ್ವಲ್ಪ ಚೇಂಜ್ ಆಗಿದ್ದಾರೆ. ಮೊದಲು ಯಾವಾಗಲೂ ಸಂಗೀತ ಜೊತೆ ಇರ್ತಾ ಇದ್ರು, ಇವಾಗ ಸ್ವಲ್ಪ ಸಂಗೀತ ಜೊತೆ ಬಿಟ್ಟು ಅವರು ಇಂಡಿವಿಜುವಲ್ ಆಗಿ ಆಡ್ತಾ ಇದ್ದಾರೆ. ಆ ರೀತಿ ಇದ್ರೇನ ಕಾರ್ತಿಕ್ ಅವ್ರಿಗೆ ಬೆಟರ್ ಅಂತೀರಾ? ಹೌದು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಅವರು ಹೇಗಿದ್ದಾರೋ ಹಾಗೇ ಇದ್ದಾರೆ, ಅವರೇನು ಆಕ್ಟಿವ್ ಆಗೇನಿಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರ? ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪ್ರತಿ ವಾರದ ಪಂಚಾಯತ್ ಎಲ್ಲರಿಗೂ ಇಷ್ಟ ಆಗುತ್ತಾ? ನಿಮ್ಮ ಓಟು? ನಮ್ಮ ಓಟು ವಿನಯ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಸುಧಾ. ಬಿಗ್ ಬಾಸ್ ಶೋ ನೋಡ್ತೀಯಾ? ಯಾರು ಇಷ್ಟ ಆಗ್ತಾರೆ? ನಮ್ರತ ಅವ್ರು ಇಷ್ಟ. ಥ್ಯಾಂಕ್ ಯು. ಯಾರಿಗೆ ಓಟ್ ಮಾಡ್ತೀಯಾ? ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಹೌದು. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್. ಏನಕ್ಕೆ ರೀ? ಈಸ್ ವೆರಿ ಆಕ್ಟಿವ್. ಸಂಗೀತ ಅವರು? ಸಂಗೀತ ಐ ಡೋಂಟ್ ಲೈಕ್ ಹರ್. ವಿನಯ್ ಸ್ವಲ್ಪ ಡಾಮಿನೇಟ್. ಕಾರ್ತಿಕ್ ಅವರು ಸಂಗೀತ ಅವ್ರನ್ನ ದೂರ ತಳ್ಬಿಟ್ರು, ಅವ್ರನ್ನೇ ನಾಮಿನೇಟ್ ಮಾಡ್ತಾ ಇದ್ದಾರೆ, ಏನು ಅನಿಸುತ್ತೆ ಇದಕ್ಕೆ? ಅವ್ರು ನ್ಯಾಯಕ್ಕೆ ತಕ್ಕ ಹೋರಾಡ್ತಾರಲ್ಲ, ನಂಗೇನು ಅನ್ಸಲ್ಲ. ಇಷ್ಟು ದಿನ ಜೊತೆಗೆ ಇದ್ರು ಸಂಗೀತ ಅವರು. ಇದ್ರೆ ನೋಡಪ್ಪ, ಆಟ ಆಡೋಕೆ ಬಂದಿದ್ದಾರೆ ಅವರು, ಅವ್ರು ಆಟ ಆಡ್ಕೊಂಡು ಹೋಗ್ತಾರೆ. ಕರೆಕ್ಟ್. ಒಬ್ರು ಜೊತೆಯಲ್ಲಿದ್ದವ್ರಿಗೆ ಆ ರೀತಿ ಅದೇನು ಹರ್ಟ್ ಅನ್ಸಲ್ಲ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಅವರು ಆಟ ಆಡ್ತಾ ಇದ್ದಾರೆ, ಪರವಾಗಿಲ್ಲ. ಫೈನಲ್ ಗೆಲ್ಲೋದು ಯಾರಂತೀರಾ? ನನಗೆ ನಾವು ಕಾರ್ತಿಕ್ ಗೆದ್ರೆ ಬೆಸ್ಟ್ ಅನ್ಸುತ್ತೆ. ವರ್ತೂರು ಸಂತೋಷ್ ಅವರು? ಪಾಪ ಅವನು ಆಡ್ತಾ ಇದ್ದಾರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರ? ಸೂಪರ್. ಪ್ರತಿ ವಾರ ಪಂಚಾಯತ್ ಇಷ್ಟ ಆಗುತ್ತಾ? ಡೆಫಿನೆಟ್ಲಿ. ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅಂತೀರಾ? ಯಾರು ಮನೆಗೆ ಹೋಗ್ತಾರೆ? ಸಿರಿ ಹೋಗ್ಬೇಕು. ಅನ್ಫಿಟ್ ಟು ಸ್ಟೇ ದೇರ್. ಚೆನ್ನಾಗಿ ಆಡ್ತಾ ಇದಾರಲ್ಲ. ಏನು ಆಟ ಆಡ್ತಾ ಇದ್ದಾರೆ? ಸುಮ್ಮನೆ ಉಸ್ತುವಾರಿ ಮಾಡ್ಕೊಂಡು ಅದೇನು ಆಟನ? ಮಕ್ಕಳೆಲ್ಲ ಪಾಪ ಎಷ್ಟು ಆಡ್ಕೊಂಡಿದ್ದಾರೆ ಅವರೆಲ್ಲ ಅಲ್ವಾ? ಕರೆಕ್ಟ್ ಅಲ್ವಾ? ನಿಮ್ಮ ಪ್ರಕಾರ ಫೈನಲ್ ಆಗಿ ಗೆಲ್ಲೋದು ಯಾರಂತೀರ ಒಬ್ಬರನ್ನ? ಬರ್ಲಿ ಕಾರ್ತಿಕ್ ಅನ್ಸುತ್ತೆ. ಕಾರ್ತಿಕ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಗೀತಾ. ಯಾರು ಇಷ್ಟ ಆಗ್ತಾರೆ ಮೇಡಮ್? ಅದರಲ್ಲ ವರ್ತೂರು ಅವರು. ತುಕಾಲಿ ಸಂತು ಪಂತ್ ಅವ್ರು ಏನಕ್ಕೆ ಇಷ್ಟ ಆದ್ರೆ ಅಂತ? ಅವ್ರ ಹತ್ರ ಕಾಮಿಡಿ ಮಾಡ್ಕೊಂಡಿರ್ತಾರಲ್ಲ, ಅದೇ ಇಷ್ಟ ಆಗುತ್ತೆ. ಬೇರೆಯವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ, ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ, ಅವ್ರು ಯಾಕೆ ಇಷ್ಟ ಆಗಲಿಲ್ಲ ಅಂತ? ಅವ್ರು ತುಂಬ ಒಂಥರ ಅಗ್ರೆಸಿವ್ ಹೇಳುತ್ತಲ್ಲ, ಅಗ್ರೆಸಿವ್ ಆಗಿ ಆಡ್ತಾ ಇರ್ತಾರೆ, ಸ್ವಲ್ಪ ಕಾಮಾಗಿ ಆಟ ಆಡ್ತಾರೆ, ಇಷ್ಟ ಆಗ್ತಾರೆ. ಡ್ರೋನ್ ಪ್ರತಾಪ್ ಅವರು ಇದಾರಲ್ರಿ, ಅವ್ರು ಇನ್ನೊಂದು ಸ್ವಲ್ಪ ಆಕ್ಟಿವ್ ಆಗ್ಬೇಕು. ಗೇಮ್ಗಳನ್ನು ಆಡ್ತಾ ಇಲ್ವಾ?
ಆಡ್ತಾರೆ, ಆಡಬೇಕು ಅಂದಾಗ ಅದು ಅವ್ರ ಮೂಡ್ ಮೇಲೆ ಡಿಪೆಂಡ್ ಇರುತ್ತೆ, ನಾವು ಗೊತ್ತಿಲ್ಲ ಒಟ್ಟಲ್ಲಿ ಆಡ್ತಾ ಇರ್ತಾರೆ. ಈ ತುಕಾಲಿ ಸಂತೋಷ್ ಅವರು ಹೋದ ವಾರ ಉತ್ತಮ ಬಂತು. ಅವ್ರು ಇತ್ತೀಚೆಗೆ ಓವರ್ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಅನ್ಸಲ್ವಾ? ಕೆಲವೊಂದ್ಸಲ ಅನ್ಸುತ್ತೆ, ನಿನ್ನೆ ಆಡಿರೋ ಟಾಸ್ಕಲ್ಲಿ ಒಂದು ಸ್ವಲ್ಪ ಹಾಗೆ ಅನ್ಸುತ್ತೆ. ನಾನೇ ಅನ್ನೋದು ಮೊದಲು ಸ್ಟಾರ್ಟಿಂಗಲ್ಲಿ ಆ ಥರ ಇದ್ದಿರಲಿಲ್ಲ ಅವರು. ಇಲ್ಲ ಚೆನ್ನಾಗಿ ಆಡ್ತಾ ಇದ್ರು. ಇವಾಗ ಒಂದು ಸ್ವಲ್ಪ ಉತ್ತಮ ಬಂದಾಗಿದ್ದ ಒಂದು ಸ್ವಲ್ಪ ಜಾಸ್ತಿ ಅಗ್ರೆಸಿವ್ ಆಗಿ ಆಡ್ತಾ ಇರ್ತಾರೆ. ಫೈನಲ್ ಗೆಲ್ಲೋದು ಯಾರು ಅಂತೀರಾ? ಫೈನಲ್ಲು ಕಾರ್ತಿಕ್ ಒಬ್ರು ಇದ್ದಾರೆ, ವರ್ತೂರ್ ಒಬ್ರು ಇದ್ದಾರೆ. ಸಂಗೀತ ಅವರು ಆಡ್ತಾ ಇದಾರಲ್ರಿ, ಅಷ್ಟು ಒಂದು ಹೆಣ್ಮಗಳು ಗಂಡು ಮಕ್ಳ ಜೊತೆ ಫೈಟ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ, ಏನಂತೀರ ಅವ್ರ ಬಗ್ಗೆ? ಆಟ ಆಡ್ತಿದ್ದಾರೆ, ಚೆನ್ನಾಗಿ ಆಟ ಆಡ್ತಾರೆ. ಅವರು ಒಂದು ಲೆವೆಲಲ್ಲಿ ಅವ್ರು ಆಟ ಆಡ್ತಾ ಇದ್ದಾರೆ. ಫೈನಲ್ ಬರ್ತಾರಂತೀರಾ? ಟಾಪ್ 5 ಇರ್ಬೋದು. ಟಾಪ್ 5. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ನಡೆಸ್ತಾರೆ. ಆ್ಯಕ್ಚುಲಿ ಅವ್ರಿಗೋಸ್ಕರನೇ ನಾವು ಸ್ವಲ್ಪ ವೇಟ್ ಮಾಡೋದು. ಪ್ರತಿ ವಾರದ ಪಂಚಾಯತ್ ಹೇಗಿರುತ್ತಂದ್ರೆ ಎಲ್ಲರ ಪರವಾಗಿರುತ್ತಂತೀರಾ? ಹಾಂ, ಕರೆಕ್ಟಾಗಿ ತೊಗೋತಾರೆ ಡಿಸಿಷನ್ಸ್. ನಿಮ್ಮ ಓಟು? ನಮ್ಮ ಓಟು ವರ್ತೂರ್ ಅವರಿಗೆ. ವರ್ತೂರ್ ಅವರಿಗೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ರೂಪಾ. ಥ್ಯಾಂಕ್ ಯು. ಮೇಡಮ್ ಬಿಗ್ ಬಾಸ್ ಶೋ ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ನಮಗೆ ಸಂತೋಷ್. ಏನಕ್ಕೆ ರೀ? ವರ್ತೂರ್ ಸಂತೋಷ್ ಅವರ ತುಕಾಲಿ ಸಂತೋಷ್ ಅವರು? ತುಕಾಲಿ ಸಂತೋಷ್. ಏನಕ್ಕೆ ರೀ? ಅವ್ರು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅದಕ್ಕೋಸ್ಕರ. ಹಾಂ, ಇಲ್ಲ ನಗನಗಿಸ್ತಾ ಬೇರೆಯವ್ರಿಗೆ ಚುಚ್ಚುತ್ತಂಗೆ ಮಾಡ್ತಾರೆ. ಇಲ್ಲ ಹಾಂ, ಚೆನ್ನಾಗಿ ಮಾತಾಡ್ತಾರೆ ಅವರು. ಹಾಂ. ಚೆನ್ನಾಗಿ ಇದು ಮಾಡ್ತಾರೆ. ಸಂಗೀತ ಅವ್ರ ಬಗ್ಗೆ ಏನಂತೀರಾ? ಗೀತನೂ ಪರವಾಗಿಲ್ಲ. ಹಾಂ, ಅಂದರೆ ಅವ್ರದ್ದೇ ನಾವು ಜಾಸ್ತಿ ಇದು ಮಾಡೋದು. ಜಾಸ್ತಿ ಜಗಳ ಆಡ್ತಾರೆ ವಿನಯ್ ಅವ್ರ ಜೊತೆ ಅಂತ? ಇಲ್ಲ ಮಾಡಲ್ಲ ಅವ್ರು. ಹಾಂ. ವಿನಯ್ ಅವರು? ವಿನಯ್ ಅವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ. ಅವರು ತುಂಬಾ ಮಾಡ್ತಾರೆ. ವಿನಯ್ ಅವರು ಗೆಲ್ಲೋದು ಚಾನ್ಸಸ್ ಕಡಿಮೆ ಹೇಳ್ಬೇಕು ಅಂದ್ರೆ. ಇಲ್ಲ ವಿನಯ್ ಅವ್ರನ್ನ ಸಂತೋಷ್ ಪರವಾಗಿಲ್ಲ, ಚೆನ್ನಾಗಿ ಆಕ್ಟಿಂಗ್ ಎಲ್ಲ ಮಾಡ್ತಾರೆ. ಮತ್ತೆ ಇವಾಗ ಅವ್ರ ಜೊತೆ ವರ್ತೂರ್ ಸಂತೋಷ್ ಸೇರ್ಕೊಂಡು ಸಂತು ಪಂತ್ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಅವ್ರು ಬಿಟ್ಟರೆ ಇವ್ರು ವಿನಯ್ ಸ್ವಲ್ಪ ಜಾಸ್ತಿ ಕೋಪ ಅದೆಲ್ಲ ತೋರಿಸ್ತಾರೆ ಆಟದಲ್ಲಿ. ಸೊ ಸ್ವಲ್ಪ ಕಷ್ಟನೇ ಅವರು ಗೆಲ್ಲೋದು. ಸಂಗೀತ ಅವರೇ ಬೇಕಾದ್ರೆ ಅವ್ರನ್ನ ಜಗಳಕ್ಕೆ ತರಿಸ್ತಾರೆ ಅಂತ? ಅವರು ಸಂಗೀತ ಅವರು ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇವರೇ ಕೆತ್ಕೊಂಡು ಹೋಗೋದು. ವಿನಯನೇ ಅವ್ರನ್ನ ಇದು ಮಾಡ್ಕೊಂಡು ಹೇಳ್ಬೇಕು ಅಂದ್ರೆ ಇದಕ್ಕೆಲ್ಲ ಕಾರಣ ವಿನಯ್ ಹೇಳ್ಬೇಕು ಅಂದ್ರೆ ಜಗಳ ಆಡೋದೆಲ್ಲ ಅವರೇನೆ. ಕಾರ್ತಿಕ್ ಅವ್ರ ಬಗ್ಗೆ ಏನಂತೀರ? ಕಾರ್ತಿಕ್ ಸೈಲೆಂಟ್ ಆಗಿ ಇರ್ತಾರೆ, ಅವ್ರು ಇರೋದೇ ಗೊತ್ತಾಗಲ್ಲ ಇರ್ತಾರೋ ಇಲ್ವೋ ಅನ್ನೋ ಗೇಮಲ್ಲಿ. ನಮ್ಮ ಪ್ರಕಾರ ಇವಾಗ ಆಕ್ಟಿವ್ ಆಗಿರೋದು ಅವರಿಬ್ರೆ, ವರ್ತೂರ್ ಸಂತೋಷ್ ಮತ್ತೆ ತುಕಾಲಿ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಅಯ್ಯೋ ಅವರು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಇರ್ತಾರೆ. ಒಂದು ಇದರಲ್ಲೂ ಹೇಳ್ಬಿಟ್ಟಿದ್ರಲ್ಲ ಅವರು ಇವರು ತುಕಾಲಿ ಸಂತೋಷ್ ಅವ್ರಿಗೆ ರೇಗಿಸ್ಬಿಟ್ಟಿದ್ರಲ್ಲ, ಮಗು ಥರ ಇರಬೇಕು, ಹಾಲು ಕುಡಿಸ್ಬಿಟ್ಟು ಓಡೋಗ್ಬಿಡ್ತಾರೆ ಅಂತ. ಆ ಥರನೇ ಮೆತ್ತಿಗೆ ಇರ್ತಾರೆ. ತಪ್ಪು ಹೊಡೆಯೋ ಚಾನ್ಸಸ್ ಇರುತ್ತೆ ಅವ್ರಿಗೆ, ಸೈಲೆಂಟ್ ಆಗಿ ಇದ್ಕೊಂಡು ಎಲ್ಲರೂ ಓಟ್ರನ್ನ ಗಿಟ್ಟಿಸ್ತಾ ಇದಾರಂತ? ಹೌದು, ಅದೇ ಅವರು ಕೋಪನೂ ಮಾಡ್ಕೊತಾ ಇಲ್ಲ, ಬೈಯತ್ತಾನೂ ಇಲ್ಲ ಯಾರಿಗೂ. ಮತ್ತೆ ಆಟನೂ ಆಡ್ತಾ ಇದ್ದಾರೆ ಚೆನ್ನಾಗಿ, ಪರವಾಗಿಲ್ಲ. ನಮ್ಮ ಪ್ರಕಾರ ತುಕಾಲಿ ಗೆದ್ದರೆ ಪರವಾಗಿಲ್ಲ ಅನ್ಸುತ್ತೆ. ತುಕಾಲಿ ಇಲ್ಲ ಅಂದ್ರೆ ವರ್ತೂರ್ ಯಾರಾದ್ರೂ ಗೆಲ್ಬೋದು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ಅವ್ರು ತುಂಬಾ ಚೆನ್ನಾಗಿ ನಡೆಸ್ತಾರೆ. ಅವರು ಎಲ್ಲರಿಗೂ ಓನ್ ಫೇಸ್ ಹೇಳ್ತಾರೆ, ಏನೇನು ತಪ್ಪು ಮಾಡಿರೋದೆಲ್ಲ ಅವ್ರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ. ನಿಮ್ಮ ಓಟು? ನಮ್ಮ ಓಟು ವರ್ತೂರ್ಗೆ. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ವೀಣಾ. ಥ್ಯಾಂಕ್ ಯು. ಸೂಪರ್. ಯಾರು ಇಷ್ಟ ಆಗ್ತಾರೆ? ಏನಕ್ಕೆ ರೀ? ಕಾರ್ತಿಕ್ ಅವರು ಸಂಗೀತ ಅವರು ಗುಡ್ ಫ್ರೆಂಡ್ ಅಲ್ಲ, ಅವರಿಬ್ಬರು ಜಗಳ ಆಡ್ತಾ ಇದ್ದಾರೆ, ಏನಂತೀರಾ? ವಿನಯ್ ಅವರು? ನಂಗೆ ವಿನಯ್ ಏನು ಇಷ್ಟ ಆಗಲ್ಲ, ಅವ್ರು ವಿಲನ್ ಥರ. ಸಂಗೀತ ಅವರೇ ಮೇನ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ವಿನಯ್ ಅವರು ಅಂತ. ಅದಕ್ಕೆ ಅವರಿಬ್ರು ಜಗಳ ಆಡೋದಕ್ಕೆ ಇಷ್ಟ ಆಗಲ್ಲ ವಿನಯ್. ಡ್ರೋನ್ ಪ್ರತಾಪ್ ಅವರು? ಅವರೊಂಥರ ಸೈಲೆಂಟ್ ಕಿಲ್ಲರ್ ಥರ. ಇತ್ತೀಚೆಗೆ ಅವರೇ ವಿನ್ ಆಗ್ತಾರಂತ ಕೇಳಿ ಬರ್ತಾ ಇದೆ. ತುಂಬ ಮಲ್ಲ ಥರ ಸೈಲೆಂಟ್ ಆಗಿರುತ್ತೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾ ಇದ್ದಾರೆ? ಅವರು ಫ್ಯಾಂಟಾಸ್ಟಿಕ್. ಅವರೊಬ್ಬರೇ ಕನ್ನಡ ರಿಯಾಲಿಟಿ ಶೋಗೆ ಇಷ್ಟು ವರ್ಷ ಒಬ್ಬರೇ ಆ್ಯಂಕರ್ ಆಗಿ ಹೋಸ್ಟ್ ಮಾಡ್ಕೊಂಡ್ಬಂದಿದ್ದಾರೆ. ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಏನಂತೀರಾ? ಅವ್ರ ಬಗ್ಗೆ ನನಗೆ ಜಾಸ್ತಿ ಒಪಿನಿಯನ್ ಇಲ್ಲ. ಸಂಗೀತ ಅವ್ರು ಇತ್ತೀಚೆಗೆ ಕ್ಯಾಮ್ರಾ ಮುಂದೆ ಅಳೋದೇ ಜಾಸ್ತಿ ಆಗ್ತಾ ಇದೆ. ನಮ್ಗೆ ಅದ್ರ ಬಗ್ಗೆ ಏನು ಒಪಿನಿಯನ್ ಇಲ್ಲ. ಅವರು ಕಾರ್ತಿಕ್ ಅವರು ಬಕೆಟ್ ಅಂತ ಹೇಳಿದ್ರು ಸಂಗೀತ ಅವರು, ಅದು ಸರಿ ಅಂತೀರಾ? ಏನು ಅನ್ಸಲ್ಲ. ಬಕೆಟ್ ಇಟ್ಟಿದೆ ಇಲ್ವಾ ವಿನಯ್ ಅವ್ರಿಗೆ? ಏನಿಲ್ಲ ಹಂಗೆ. ಏನಿಲ್ವಾ? ನಿಮ್ಮ ಓಟು? ಫೈನಲ್ ಗೆಲ್ಲದವ್ರೇನಾ? ಥ್ಯಾಂಕ್ ಯು.